ಇಬ್ಬರೇ ಆಕಾಂಕ್ಷಿಗಳು ಇಬ್ಬರೇನಪ್ಪ, ಇಬ್ಬರು ಆಕಾಂಕ್ಷಿಗಳು. ಅದರಲ್ಲಿ ಒಬ್ರು ಬಂದಿಲ್ಲ. ಬಂದಿರೋರನ್ನ ಹೆಂಗ್ ಮಾಡ್ತೀರಾ ನೀವು? ಅದು ಪರ್ಮಿಷನ್ ತಗೊಂಡಿರ್ತಾರೆ. ಜೈಲಿಗೂ ಇದಕ್ಕೆ ಸಂಬಂಧ ಇಲ್ಲಪ್ಪ. ಹೌದು, ಗೈರಾಜರಿಂದ ಹೆಂಗ್ ಮಾಡ್ತೀರಾ? ಏನಂತ ಉಪಾಧ್ಯಕ್ಷ ಮೀಟಿಂಗ್ ಮಾಡ್ತೀರ ಅಂತ ಈಗ ಅವ್ರು ಬಂದೇ ಇಲ್ಲ, ನೀವ್ ಹೆಂಗ್ ಮಾಡ್ತೀರಾ? ಇದಕ್ಕೆ ಆನ್ಸರ್ ಹೇಳ್ರಿ ಫಸ್ಟ್. ಗೈರಾಜ್ ಅವ್ರನ್ನ ಹೆಂಗ್ ಮಾಡ್ತೀರಾ? ಈಗ ಇಬ್ಬರೇ ಇರೋದು ಅಂತ ಹೇಳಿದ್ದೀರಾ, ಎಲ್ಲರೂ ಹೇಳಿದ್ದೀರಾ. ಒಬ್ರು ಬಂದಿಲ್ಲ ಅಂದ್ರೆ, ನೀನು ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ನೀನು ಹೆಂಗೆ ಪಂಚಾಯತಿ ಬಂದು ಅಪ್ಲಿಕೇಶನ್ ಹಾಕಿದ್ರೆ ಹೆಂಗಾಗ್ತದೆ? ಇದು ಕಾನೂನು ಬಾಹಿರ ಮಾಡ್ತಾ ಇರೋದು ನೀವು. ಮುಂದೆ ಇದು ಪರಿಣಾಮ ಬೇಕಾದ್ರೆ ಎದುರಿಸಬೇಕಾಗ್ತದೆ. ದಯವಿಟ್ಟು ನಾನು ಅವಾಗಲೇ ಮನವಿ ಮಾಡಿದ್ದೀನಿ. ನಾವು ಇವತ್ತುವರೆಗೂ ಪಕ್ಷ ಯಾವುದು ನೋಡಿಲ್ಲ. ನಾವು ಕಾಂಗ್ರೆಸ್ ಆದ್ರೂ ನಮ್ದು TIPMC ಅಂತ ನಾವು ಹೇಳಿರೋದು. ದಯವಿಟ್ಟು ಈ ಒಂದು ಆಯ್ಕೆಗೆ ನಮ್ಮ ಸಮ್ಮತ ಇರೋದಿಲ್ಲ. ಹಾಜರೇ ಆಗದಿರೋರನ್ನ ನೀವು ಹೆಂಗ್ ಮಾಡ್ತೀರಾ? ಮೇಡಮ್ 11 ಗಂಟೆಗೆ ಮೀಟಿಂಗ್ ಕರೆದಿರೋದು, ಬರಲ್ಲ ಅಂತ ಹೇಳಿ ಉಪಾಧ್ಯಕ್ಷ ಮಾಡಿ ಅಂತ ಎಲ್ಲ ಹೇಳ್ಬಿಟ್ಟು ಈಗ ಬರ್ತಾರೆ ಅಂದ್ರೆ ಯಾವ ನ್ಯಾಯ ಇದು? ಇಲ್ಲ 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 ನಾವು ಬರಲ್ಲ ಅಂತ ಹೇಳಿ ಉಪಾಧ್ಯಕ್ಷ ಬರಲ್ಲ ಅಂತ ಹೇಳಿ ಉಪಾಧ್ಯಕ್ಷರಿಗೆ ಪ್ರಶ್ನೆಗೆ ಇವಾಗ ನೀನ್ ಹೇಳಿದ್ದೇನು? ನೀವ್ ಹೇಳ್ತಾಯ್ತು ಇನ್ನು ಹೋಗೋದ್ರ ನೀವು ಅಷ್ಟೇ. ಕೆಲಸ ಹೋಗಿ 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 ನಾವು ಕಾನೂನು ಪುರುಷೋತ್ತಮ ಸಪ್ತಾಂಶ. ಹಲೋ ಸರ್ ಹೇಳಿ. ಹಲೋ ಪುರುಷೋತ್ತಮ್ ಸರ್ ಹೇಳಿ. ಹಲೋ పురుషోత్తం ఇవాళ ఎట్లా నువ్వు తెలియదు సార్ కనుక్కోండి. ఇప్పుడు సంస్థ ఊళ్ళో వద్దా కానీ ఏమన్నా చేస్తే ఇప్పుడు తాలూకా జాగా వస్తుంది, లేకపోతే ఏమన్నా అమౌంట్ ఇస్తారు. మీరు చెప్పుకుంటే ఎట్లా తాలూకా వస్తే 4 కోట్లు వస్తుందో వద్దు. ప్రవీణ్ చెప్పినాము, నీ అభిప్రాయం చెప్పేటప్పు సరే ఇడి. ఇప్పుడు 2 అవర్స్ అయిపోయిందా? వాయిదా వస్తాడు. 2 అవర్స్ ఏనంటే 11 గంటలకు మీటింగ్ ఎట్లా ನಡೆಯೋದು ಬಿಡೋದು ಇರಪ್ಪ. ಅವ್ರಿಬ್ರು ಏನೋ ಅಡ್ಜಸ್ಟ್ಮೆಂಟ್ ಆದ್ರೆ ನಮಗೆ ಬೇಕು ಅಂತ ಡೈರೆಕ್ಟರ್ಗಳೆಲ್ಲ ಕೇಳ್ಕೊಂಡಿದ್ದ. ಶಂಕರ ನಮ್ಮ ಶಂಕರನು ನಮ್ಮ ಡೈರೆಕ್ಟರ್ ಶಂಕರ್ ಅವರು ಕೇಳಿದ್ರು. ನಮ್ಮ ಡೈರೆಕ್ಟರ್ಗಳು ಕೋರಮ್ ಯಾಕಿದ್ರೆ ಅವ್ರಿಗಾಗಲಿ ಅಂತ ಹೇಳ್ಬಿಟ್ಟು ಇವರು ಹೇಳಿದ್ರು. ಕೋರಮ್ಮು ಯಾವ ಕಡೆ ಇದ್ರೆ ಆ ಕಡೆ ಅಂದಾಗ ಅವರು ನಾವು ಯಾವ ಪಕ್ಷನೂ ನೋಡುತ್ತಾ ಇಲ್ಲ, ನಾವು ಎಲ್ಲ ಒಂದಾಗಿ ಹೋಗ್ತಾ ಇದ್ವಿ, ಇವಾಗ ನೀವು ಪಕ್ಷನೇ ನೋಡ್ಕೊಂಡ್ರಲ್ಲ ಅಂತೇಳಿ ಅವ್ರು ಆಚೆ ಹೋದರು. ನಮ್ಮ ಡೈರೆಕ್ಟರ್ಗಳು ನಮ್ಮದು ಕೋರಮ್ ಇದೆ, ನಾವು ಮಾಡ್ಕೊಳ್ತೀವಿ, ನಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಅಂತ ಅವ್ರು ಹೇಳಿದರು. ಇಷ್ಟು ಮಾತ್ರ ನಡೆದು ಮೀಟಿಂಗ್ ಬಂದಿದ್ದು. ಸರಿ, ಎಷ್ಟು ಸದಸ್ಯರು ನಿಮ್ಮ ಜನರಲ್ಲಿ ಅಧ್ಯಕ್ಷರು ಬರ್ತಾ ಇದ್ದು ಟೋಟ್ಲ್ 9 ಜನ ಬಂದು ಇನ್ನೆಲ್ಲ 15 ಜನ ಇಬ್ಬರು ಹೋಗಿದೆ. ಈಗ DCC ಬ್ಯಾಂಕ್ಗೆ ಎಲ್ಲಿಂದ ಪ್ರತಿನಿಧಿನ ಹೌದೌದು. ಈಗ ಕೆಲವರು ವಿರೋಧ ಇದೆ, ಕೆಲವರು ಸಹಮತ ವ್ಯಕ್ತಪಡಿಸಿದ್ದಾರೆ. ಹೌದು ಅಲ್ವೇ? ಹೌದು. ಎಷ್ಟು ಜನ ಸೆಕ್ರೆಟರಿ ಕೂತ್ಕೊಳ್ಳಿ. 3+1 ನಾಮಿನಿ, ಅದರಲ್ಲಿ 2 ಗೈರಾಗಿದ್ದಾರೆ. ಇನ್ನು ಬಂದಿರೋದು 12 ಜನ. 12 ಜನದಲ್ಲಿ ನಾವು 4 ಜನ ಇದ್ದೀವಿ. ಇನ್ನು 8 ಜನದಲ್ಲಿ ಯಾರ ಅವ್ರು ಎದ್ದು ಫೋನ್ಗಳಲ್ಲಿ ಹೇಳೋದಂತೆ ಬಂದು ಸೈನ್ ಹಾಕ್ಬಿಟ್ಟು ಹೋಗಿದ್ದಾರೆ. ಸೈನ್ ಹಾಕೋದಪ್ಪ, ನಾಳೆ ನಾನು ಹಿಂದಿನ ಮೀಟಿಂಗ್ ಇವತ್ತು ಆಗ್ತದೆ ಸೈನ್. ಬಂದು ಪ್ರೆಸೆಂಟ್ ಸೈನ್ ಹಾಕೋದು ಫೈನಲ್ ಅಲ್ಲ. ಹಾಸ್ಪಿಟಲ್ ಇದ್ದಿದ್ದು ನಾನು ಅಧ್ಯಕ್ಷರು, ನಾನು ಕೇಳಿದ್ದೆ ಆತ್ಮ ಕೇಳಿದ್ದು ತಪ್ಪೇನಿಲ್ಲ. ಆತ್ಮ ಕೋರಮ್ ಇದೆ.
ಆಸ್ಪೆಂಟ್ ಇಬ್ರು ಇದ್ಕೊಂಡು ಒಬ್ರು ಗೈರಾಜರಾದ್ರೂ ಅವ್ರನ್ನ ಹೆಂಗ್ ಮಾಡ್ತಾರೆ ಇವರು ಬಂದು ಮೀಟಿಂಗ್ ನಡೆಸಿ ವಿಶೇಷ ಸಭೆ ಅಂತ ಕರೆದಾಗ ಅಧ್ಯಕ್ಷರು ಬರ್ಬೇಕು. ಅಧ್ಯಕ್ಷರು ಗೈರಾಜ ಇನ್ನೊಬ್ಬ ಲೇಡಿ ಗೈರಾಜ ಉಪಾಧ್ಯಕ್ಷನ ಅಧ್ಯಕ್ಷರು ಮಾಡಿದ್ದಾರೆ, ತಪ್ಪೇನಿಲ್ಲ. ವಿಶೇಷ ಸಭೆಗೆ ಅಧ್ಯಕ್ಷರು ಮಾಡಬಾರ್ದು. ಒಂದು DCC ಬ್ಯಾಂಕು ಡಿಲಿಗೇಟ್ ಮಾಡಬೇಕಾಗಿದ್ದನ್ನ ಇವರು ಕಾನೂನು ವಿರೋಧ ನಡ್ಕೊತಾ ಇದ್ದಾರೆ. ನೀವೇ ಮಾಡ್ಕೊಳ್ರಿ, ನಾಳೆ ಕರೀರಿ, 24 ಕರೀರಿ ಅಂತ ನಾನು ಮನವಿ ಮಾಡಿದೆ. ಯಾರು ಅದಕ್ಕೆ ಇಲ್ಲ ನಮ್ಗೆ ಬರೋಕ್ಕಾಗಲ್ಲ, ಉಪಾಧ್ಯಕ್ಷನೇ ಅಧ್ಯಕ್ಷರು ಮಾಡಿದ್ರು. ಈಗ ಉಪಾಧ್ಯಕ್ಷರು ಹೇಳಿಲ್ಲ, ಉಪಾಧ್ಯಕ್ಷರ ಮೇಲೆ ಅವ್ರು ಯಾರು ಹೇಳಿಲ್ಲ, ಮಿಕ್ಕವ್ರು 7 ಜನ ಹೇಳಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೈನ್ಗೆ ಮಾಡಿಕೊಂಡು ಗೈರಾಜ್ ಅವ್ರನ್ನ ಮಾಡ್ತಾರಂದ್ರೆ ಈ ನ್ಯಾಯನಾ? ಹೇಳಿ. ಈ ಸಭೆಯ ಈ ಸಭೆ ನ್ಯಾಯಯುತವಾಗಿಲ್ಲ, ಈ ಆಯ್ಕೆ ನ್ಯಾಯಯುತವಾಗಿಲ್ಲ. ಇದನ್ನ ದಯವಿಟ್ಟು ಮುಂದೆ ಬಿಡ್ರಿ ಅಂತ ನಾನು ಮನವಿ ಮಾಡ್ತಾ ಇರೋದು ಅಷ್ಟೇ. ನಾನು ಅವಕಾಶ ಕೇಳಿದ್ದೆ, ಬಟ್ ನಮ್ದು ಇಲ್ಲ. ಇರಲಿ, ನನಗೇನು ಬೇಜಾರಿಲ್ಲ. ನಾವಿರೋದು 4 ಜನ, ಅವರಿರೋದು 10 ಜನ. ಇರಲಿ. ನಾವು ಇದುವರೆಗೂ ಸಭೆಯಲ್ಲಿ ಫೋರಮ್ ಆಗಲಿ ಪಕ್ಷಪಾತವಾಗಿ ನಡ್ಕೊತಾ ಇದ್ವಿ. ಇನ್ನು ಮುಂದೆ ನಮ್ದೇನಿದೆ ನಾವು ಹಿಂಗೆ ತೋರಿಸ್ತೀವಿ, ಹೆಂಗ್ ಮಾಡ್ತಾರೋ ನೋಡ್ತೀವಿ. ಈ ಸಭೆಯನ್ನು ಸಭೆ ಬಹಿಷ್ಕಾರ ಮಾಡ್ತಾವೆ ನಾನು 4 ಜನ. ಈಗ ವಿಶೇಷ ಸಭೆಯಲ್ಲಿ ಎಲ್ಲ ತೀರ್ಮಾನ ಆದ್ಮೇಲೆ ಸೈನ್ ಇಟ್ಕೊಳ್ಬೇಕು. ಬಂದ ತಕ್ಷಣ ಸೈನ್ ಮಾಡಿದ್ದಾರೆ, ನಾವು ಮಾಡಿದ್ದೀವಿ, ನೀವು ಮಾಡಿದ್ದೀವಿ, ಎಲ್ಲರೂ ಸೈನ್ ಮಾಡಿದ್ದಾರೆ. ಚರ್ಚೆ ಆಗಬೇಕಲ್ಲ ಇವತ್ತು. ಬೇರೆ ಸಭೆಯಲ್ಲಿ ನಾವು ಮಾಡ್ತೀವಿ, ಮುಂದಿನ ಸಭೆಯಲ್ಲಿ ಕೂಡ ನಾವು ಮಾಡ್ತೀವಿ. ವಿಶೇಷ ಸಭೆ ಅಂತ ಕರೆದಾಗ ಅಧ್ಯಕ್ಷರು ಇರಬೇಕಾಗಿತ್ತು. ಪರ್ಸನಲ್ ಪ್ರಾಬ್ಲಮ್, ಅದು ನಾವು ಒಪ್ಕೊಂತೀವಿ. ನಾವು ವಿರೋಧ ಇವತ್ತೇ ಮಾಡ್ರಿ ಅಂತ ಹೇಳಿದ್ವಿ, ನಾಳೆ ಹೇಳಿದ್ವಿ, 24 ಹೇಳಿದ್ವಿ. ಅವರು ನಾವು ಬರೋಕ್ಕಾಗಲ್ಲ ಅಂತ ಕೆಲವು ಸದಸ್ಯರು ಹೇಳಿದ ತಕ್ಷಣ ನಮ್ಮ ಪ್ರೇರಣೆ ಇರಲಿ ಅಂದ ತಕ್ಷಣ ಎದ್ದು ಸೇವೆ ಮಾಡ್ಕೊಂಡು ಹೊರಟೋದ್ರೆ ಇದಕ್ಕೆ ವಿಶೇಷದ ಬಗ್ಗೆ ಅರ್ಥ ಏನಿದೆ? ಅಧ್ಯಕ್ಷರು ನಮ್ಮ 4 ಜನ ಸಮಾನ ಇದಕ್ಕೆ ಇರೋದಿಲ್ಲ. ಈ ಒಂದು ಆಯ್ಕೆಗೆ ನಮ್ಮ ವಿರೋಧ ಇದೆ, 4 ಜನದ್ದು ವಿರೋಧ ಇದೆ. ಲಕ್ಷ್ಮೀ, ನಮ್ಮ ಸದಾನಂದ ರೆಡ್ಡಿ, ನಮ್ಮ ಶ್ರೀನಿವಾಸ ರೆಡ್ಡಿ, ನಂದು 4 ಜನದ್ದು ವಿರೋಧ ಇದೆ. ಈಗ ಅಧ್ಯಕ್ಷರು ಬಂದು ಮಾಡಿದ್ರೆ ಅವ್ರ ಫೋರಮ್ ಇದೆ, ಮಾಡಲಿ, ನಮ್ದೇ ಅಭ್ಯಂತರ ಇಲ್ಲ. ಅಧ್ಯಕ್ಷರೇ ಬಂದಿಲ್ಲ, ಹೆಂಗ್ ಮಾಡ್ತಾರೆ ಇವರು? ಅವಾಗ ಫೋರಮ್ ಇದೆ ಅಂತ ಏನು ಬೇಕಾದ್ರೂ ಮಾಡ್ತೀವಿ ಅಂತ ಇವ್ರು ಅಂದ್ಕೊಂಡಿರ್ತಾರೆ. ನಮಗೂ ಗೊತ್ತಿದೆ, ನಾವು ಕೋಆಪರೇಟಿವ್ನಲ್ಲಿ 20-25 ವರ್ಷದಿಂದ ಇರೋರು. ಬೇರೆ ಸಭೆಗಳಾದ್ರೆ ಅಧ್ಯಕ್ಷರ ಗೈರಿನಲ್ಲಿ ಉಪಾಧ್ಯಕ್ಷರು ಸಭೆ ನಡೆಸ್ತಾರೆ, ಇಲ್ಲ ರದ್ದು ಮಾಡ್ತಾರೆ. ನಾವದೇ ಹೇಳಿದ್ದು, ವಿಶೇಷ ಸಭೆ ರದ್ದು ಮಾಡಲಿ, ನಾಳೆ ಕರೀರಿ, ನಾವು ಬರ್ತೀವಿ, ಸೋಮವಾರ ಕರೀರಿ, ನಾವು ಬರ್ತೀವಿ. ಇದಕ್ಕೆ ಯಾರು ಇದಕ್ಕೆ ನಮ್ದು ಕೋರಮ್ ಅಂತ ಆಯ್ತು, ಕೋರಮ್ ಇದ್ಕೊಂಡು ಎಷ್ಟು ಸಭೆ ನಡೆಸ್ತೀರಿ, ಆಮೇಲೆ ಇನ್ಮೇಲೆ ನಾವು ನೋಡ್ತೀವಿ, ನಾವು ಮಾಡ್ತೀವಿ. ಈಗ ಸರ್, ಇದು ಎಲ್ಲ ನಮ್ಮ ಸ್ನೇಹಿತರೆ ಹೆಂಡ್ತಿರು ಇದ್ರೆ ಅವ್ನು ಬಂದು ಕೂರಿಸ್ಬೇಕು, ಗಂಡ್ರು ಬಂದು ಅವ್ರ ಗಂಡಂತೆ ಬಂದು ಮೀಟಿಂಗ್ ಕೂರ್ಸೋದು ಇದು ನ್ಯಾಯನಾ? ಹೇಳ್ರಿ, ಅವ್ರು ಹೇಳ್ರಿ ನಮ್ಗೆ ಆನ್ಸರ್. ನಾನು ಪಂಚಾಯತಿನಲ್ಲಿ ಹೇಳ್ರಿ, ನೀವು ಅಧ್ಯಕ್ಷರು, ನಾನು ಸೆಕ್ರೆಟರಿ. ಹೇಳ್ರಿ, ನಾನು ಪಂಚಾಯತಿ ಫಸ್ಟ್ ಮೀಟಿಂಗಲ್ಲಿ ನೋಡಿದೆ, ನಮ್ಮ PDO ಹೇಳ್ದೆ, ಸರ್ ನೆಕ್ಸ್ಟು ಜೆರಾಕ್ಸ್ ಬಂದು ಕೂತ್ಕೊಂಡ್ರೆ ನಾನು ಮೀಟಿಂಗ್ ಬರಲ್ಲ ಅಂದ್ರೆ ನಮ್ಮ PDO ಸಾಹೇಬರು ನೆಕ್ಸ್ಟ್ ಒಬ್ಬರು ಸೇರಿಸ್ಲಿಲ್ಲ. ನಾವು ಸಭೆಗಳು ಮಾಡ್ತೀವಿ, ಯಾರು ಬಂದು ಕೂತ್ಕೊಳ್ಳಲ್ಲ, ಇವ್ರಂಗ ಸೇರಿಸ್ಕೊಂಡು ಹೋಗ್ಲಿ, ನಾವು ಇದು ಮಾಡ್ತಾ ಇಲ್ಲ. ಅವರು ನಮ್ಮದು ಕೋರಮ್ ಅಂದಾಗ ಈಗ ನಾವು ಎಲ್ಲ ಇರ್ತೀವಿ. ಇನ್ನು ನೆಕ್ಸ್ಟ್ ಸಭೆಗೆ ಯಾರಿದ್ದಾರೆ ಅವರೇ ಬಂದು ಕೂತ್ಕೋಬೇಕು. 7 ಜನ 8 ಜನ ಇದ್ರೇ ಸಭೆ ಮಾಡಬೇಕು, ಸಭೆನೇ ಬೇಡ ಬಿಡ್ರಿ. ಏನಾಗೋಗಿದೆ? ಈಗ ನಾವು ಹೇಳಿದ್ವಿ, ಏನೋ ಒಂದು ಒಳ್ಳೆಯ ಕೆಲಸ ಮಾಡ್ತೀವಪ್ಪ, ನಮ್ಗೊಂದು ಅವಕಾಶ ಕೊಡ್ರಿ, ನಮ್ಮಿಂದ ಸಹಾಯ ಕೊಡ್ಕೊಂಡ್ರಿ. ಇಷ್ಟು ದಿವಸ ಯಾವುದೂ ಇಲ್ಲ, ಅಕ್ಕಿ ಇಲ್ಲ, ಒಂದು ಆಫೀಸ್ ಇಲ್ಲ, ಅಧ್ಯಕ್ಷರ ಕೈಯಿಂದ ಬಾಡಿಗೆ ಕಟ್ತಾ ಇದ್ದಾರೆ. ಈಗ ಇದೊಂದು ಇದರಲ್ಲಿ ನಮ್ಮನ್ನ ಆಯ್ಕೆ ಮಾಡ್ರಿ, ನಮ್ಮ ಕಡೆಯಿಂದನೂ ಒಂದು ಸಹಾಯ ಮಾಡ್ತೀವಿ ಅಂದರೆ ಅವರ ಅದಕ್ಕೆ ಲೆಕ್ಕಕ್ಕೆ ತಗೊಂಡಿರ ಇದ್ರೆ ಆಯ್ತು, ಎಷ್ಟು ದಿವಸ ಮಾಡ್ತಾರೆ ಮಾಡಲಿ, 2 ವರ್ಷ. ಆಮೇಲೆ 3 ವರ್ಷದಿಂದ ಮಾಡಿರೋದೇನೂ ಇಲ್ಲ, ಯಾವ ಅನುದಾನನೂ ಬಂದಿಲ್ಲ, ಇಲ್ಲ ಯಾವುದು ಬಂದಿಲ್ಲ. ಬರಬೇಕು ಮೇಡಮ್ ಅಂತ ಕೇಳ್ರಿ ಅಂದ್ರು, ಎಲ್ಲರೂ ಹೋದ್ರೆ ತಾನೆ ಪ್ರೋಸೆಸ್ ಎಲ್ಲ ಹೊಸದಾಗಿ ಮೇಡಮ್ ಹತ್ರ ಕೇಳ್ರಿ ಅಂದ್ರು. ಮೇಡಮ್ ಹತ್ರ ನಾನು ಸದಾನಂದ ರೆಡ್ಡಿ ನಾವು ಕೇಳಕ್ಕೆ ಕಮಿಟಿ ಎಲ್ಲ ಬಂದ್ರಿ. ಮೇಡಮ್ ನಾವು ಹೇಳ್ತೀವಿ, ಎಲ್ಲರೂ ಸೇರಿ ಒಂದು ರೈತರಿಗೊಂದು ಏನನ್ನ ಒಂದು ಪಾಪ ಒಂದು ಸಬ್ಸಿಡಿ ಮಿಷಿನ್ ಇಲ್ಲ, ಒಂದು ಅಕ್ಕಿ ಇಲ್ಲ, ಏನಿಲ್ಲ, ಮಾಡೋಣ. ಇವರು ಅಲ್ಲಿ ಬರಲ್ಲ, ನೀವೇ ಮಾಡ್ರಿ ಅಂತ. ಇವತ್ತು ನಾವು ಕೇಳಿದ್ರೆ ಇಷ್ಟು ದಿವಸದಿಂದ ನಾವು ಹೇಳಿದ್ ಮಾಡಿಲ್ಲ, ಇವಾಗ ನೀವು ಹೇಳಿದ್ ಮಾಡ್ಬೇಕಂತ. ಈಗ ನಾವು ಮೇಡಮ್ ಬಂದ್ಮೇಲೆ ಯಾರಾದಾಗಿ
ಎಲ್ಲರೂ ಹೋದ್ರೆ ತಾನೇ ಅಲ್ಲಿ ಸಿಕ್ಕೋದೆ ನಮ್ಗೇನಾದ್ರು ನಾವು ಒಬ್ರಿಬ್ರು ಕೆಲಸ ಕೊಡ್ತಾರಾ? ನಮ್ಮ ಕಂಪ್ನಿ ಎಲ್ಲ ಹೋಗ್ಬಿಟ್ಟು ನಮ್ಗಿಂತ ಬೇಕು ಅಂದರೆ ಅವರು ಆಲೋಚನೆ ಮಾಡಿ ನಾವು 100 ರೂಪಾಯಿ ಕೇಳಿದ್ರೆ ಅಟ್ಲೀಸ್ಟ್ 50 ರೂಪಾಯಿನ ಕೊಡ್ತಾರೆ. ನಾವು ಹೋಗ್ದಿರ ಕೇಳ್ದಿರ ಇದ್ರೆ ನಮ್ಗೆ ಊಟ ಹಾಕ್ರಿ ಅಂದರೆ ನಮ್ಮ ಅಮ್ಮನೇ ಇಡಲ್ಲ ಅಂತ. ಅದು ಯಾರೋ ಹೋಗಿ ಕೇಳಿದ್ರೆ ಕೊಡ್ತಾರಾ? ಕಂಪ್ನಿ ಪೂರ್ತಿ ಹೋಗಿ ಕೇಳಿದ್ರೆ ಮೇಡಮ್ ಕೊಡ್ತಾ ಇದ್ರು. ನಮಗೆ ವಾಟರ್ ಬಾಟಲ್ ನಮ್ಮ ತಾಲೂಕು ಆಫೀಸಲ್ಲಿ ರೂಮ್ ಕೇಳಬೇಕು ಅಂದ್ಕೊಂಡಿದ್ವಿ, TAPMCL ರೂಮ್ ಕೇಳ್ಕೊಂಡಿದ್ವಿ. ಇವರು ನಮ್ಮ ಫೋರಮ್ ಅಂತ ಹೋಗಿದಾಗ ನಾವು ಕೇಳೋಕ್ಕೆ ನಾವೇ ವಿರೋಧ ಮಾಡಬೇಕು ಅಷ್ಟೇ. ನಾವು ಕೇಳ್ತಾ ಇದ್ರು, ನಾವು ವಿರೋಧ ಮಾಡ್ತೀವಿ. ತಗೊಳ್ರಿ ಇವರು ನಡೆಸಲಿ. ಹಿಂಗೆ ಏನಾಗಿದೆ ಸರ್, ಇದುವರೆಗೂ ಒಂದು ಶೇರ್ ಕಟ್ಟಿಲ್ಲ. ಬಂಗಾರಪೇಟೆಯಲ್ಲಿ ಏನು ಕಟ್ಟಿದೀವೋ ಅದೇ ಶೇರುಗಳು. ಅಲ್ಲಿಂದ ಸೊಸೈಟಿ ಅಷ್ಟೇ ಇಂಪ್ರೂವ್ ಆಗಿಲ್ಲ. ಅವತ್ತು ಹೇಗಿದೆಯೋ ಹಂಗೆ ಇದೆ ಸರ್. ಬೇಕಾದ್ರೆ ಈ ಮೀಟಿಂಗ್ಗೆ ನೀವು ಒಳ್ಳೆ ಹುಡುಗ, ಯಾಕಂದ್ರೆ ಒಳ್ಳೆ ಹುಡುಗ. ಅದರಲ್ಲಿ ನಾವು ಅವತ್ತಿಂದ ಹೇಳ್ತೀವಿ, ಇವತ್ತು ನಾಳೆನ ಹೇಳ್ತೀವಿ. ಒಳ್ಳೆ ಹುಡುಗ ಇವತ್ತು ಬಂದು, ಅಣ್ಣ ಏನು ನಿಮ್ಮ ಕಷ್ಟ, ಏನಣ್ಣ ನಿಮ್ಗೆ ಬೇಕಾ? ನಾನು ಫೋನಲ್ಲಿ ಕೇಳಿದ್ವಿ, ಪ್ರವೀಣ್ ನನಗೆ ಬೇಕೇ ಬೇಕಪ್ಪ ಅಂತ ಕೇಳಿದೆ. ಆಯ್ತಣ್ಣ ಕೂತು ಮಾತನಾಡೋಣ, ನನಗೆ ಬೇಕಂತೇನಿಲ್ಲ, ನನಗಂತ ಆಸೆ ಇಲ್ಲಣ್ಣ, ಬಂದು ನಾನು ಮೀಟಿಂಗಲ್ಲಿ ಮಾತನಾಡೋಣ, ಎಲ್ಲರೂ ಏನು ಮಾಡಿದ್ಮೇಲೆ ಹಂಗೆ ಮಾಡೋಣ, ನನಗೇನು ವಿರೋಧಿ ಅಲ್ಲ ಅಂತ ಹೇಳಿದ್ವಿ. ನನಗೂ ಪ್ರವೀಣ್ ಏನು ವಿರೋಧಿ ಅಲ್ಲ, ನನಗೂ ಬೇಕು. ಇಲ್ಲಾಂದ್ರೆ ಶಂಕರನಿಗೆ ಅವಕಾಶ ಕೊಟ್ಟರೆ ಶಂಕರಣ್ಣನ ಈ ಸಂಸ್ಥೆಗೆ ಏನೊಂದು ಸಹಾಯ ಮಾಡ್ತಾನೆ, ನಾನು ಇಷ್ಟು ದಿವಸದಿಂದ ಮಾಡಿದ್ದೀನಿ ಅಂತ ಹೇಳ್ಬೋದಾಗಿತ್ತು. ನಾವು ಪದೇ ಪದೇ ಕೇಳಿಕೊಂಡೆ, ಇವರು ನಮ್ಮ ಫೋರಮ್ ಇದೆ ಅಂತ ಸೈನಿಕರು ಹಾಕ್ಸ್ಕೊಂಡ್ಬಿಟ್ಟು 1 ಲಕ್ಷ ಹಾಕ್ಕೊಂಡು ಹೊರಟೋಗಿದ್ದಾರೆ. ಅವ್ರು ದೇವ್ರು ಒಳ್ಳೇದು ಮಾಡಿ ಹೇಳೋ ಹೋಗ್ತಿಲ್ಲ. ಇನ್ನೊಂದು ದಿವಸ ಮಾಡಿರಿ, ಬೇಡ ನಿಮ್ಗೆ ಇವತ್ತೇ ಆಗೋಗ್ಬೇಕು. ಇವತ್ತೇ ಆಗೋಗಿದ್ರೆ ಇಬ್ಬರು ಕ್ಯಾಂಡಿಡೇಟ್ ಇಲ್ಲಿ ಒಬ್ರು ಬಂದಿಲ್ಲ, ನಮ್ಗೆ ಅವಕಾಶ ಕೊಡ್ರಿ. ಸುಮಕ್ಕ ಇರ್ತದೆ ಪಾಪ, ಪರ್ಸನಲ್ ಇರ್ತದೆ. ವಿಶೇಷ ಸಭೆ ಕರೆದ ಮೇಲೆ ಬರ್ಬೇಕಾಗಿತ್ತು, ಬಂದಿಲ್ಲ. ಏನು ತೊಂದ್ರೆ ಇಲ್ಲ. ಇಬ್ರು ಬೀಳು ಇದ್ರೆ ಉಂಡಿದೆ ಪ್ರವೀಣ್ ಮುಚ್ಚಿಣ್ಣಿ ಇನ್ನೊಂದು ಯೋಚನೆ ಮಾಡಿಲ್ಲ. ನಮ್ಮ ರಿಟರ್ನ್ ಹೇಳಿದ್ರಲ್ಲ, ಒಬ್ಬರೇ ಬಂಡವಾಳ ಹಾಕೋದು ಬೇಡ, ಅವರು ಪ್ರೆಸಿಡೆಂಟ್ ಆಗಿ ಬಂಡವಾಳ ಹಾಕ್ತಿದೆ, ಇಲ್ಲಿ ನಾವು ಕಳಿಸೋರು ಬಂಡವಾಳ ಹಾಕ್ತೀವಿ ಅಂತ. ಇವಾಗ ಅದಕ್ಕೆ ಅವ್ರು ಹೇಳ್ಬಿಟ್ರಲ್ಲ, ಅವ್ರು ಆಗ್ತಾ ಇದಾರೆ ಈ 30 ಹೌದಪ್ಪ, 30 ಆಗ್ತಾ ಇದಾರೆ. ಇನ್ನೊಬ್ರು ಇದಕ್ಕೆ ಹಾಕಿ, ಒಬ್ಬರೇ ಹಾಕೋದು ಯಾಕೆ? ಅದಕ್ಕೆ ಅಧ್ಯಕ್ಷರಾಗಿದ್ದಾರಲ್ಲ, ಹೌದು ಅಧ್ಯಕ್ಷರಾದ ಆಗ್ತಾ ಇದ್ದಾರೆ. ಮೇಡಮ್ ನೀವ್ ಆಗ್ತಾ ಇಲ್ಲ, ನಾನು ಆಗ್ತಾ ಇಲ್ಲ. ಅಧ್ಯಕ್ಷರಾಗಿದ್ದಕ್ಕೆ ಇವಾಗ ಪ್ರವೀಣ್ ಬರಲ್ಲ ಏನೋ ಅಂತ ಹೇಳ್ತಾನೆ ಅಂತ ನಮ್ದೇನಿದೆ ಇವಾಗ ನಿಂದೇನಿದೆ, ನಮ್ದೇನಿದೆ ಪ್ರವೀಣ್ ಅಂತ ಹೇಳಿದ್ವಿ. ಪ್ರವೀಣ್ ಏನಾದ್ರು ನಮ್ಮ ಶಂಕರಣ್ಣ ಇಲ್ಲದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈಗ ಪ್ರವೀಣ್ ಮಾಡಕ್ ನಮ್ಗೂ ವಿರೋಧ ಇಲ್ಲ. ಮನುಷ್ಯನೇ ಇಲ್ದಿರ ಹೆಂಗ್ ಮಾಡ್ತೀರಾ? ಅಷ್ಟು ನಮ್ అది ఏం మాట చెప్తావు మనుషులు ఇప్పుడు క్వశ్చన్ మనుషులు పోస్ట్పోన్ చేయమని చెప్పాలి నువ్వు చెప్పింది లేదు, పోస్ట్పోన్ అని చెప్తుమే కదా. ఇప్పుడు ఏం ತೊಂದರೆ లేదు. లేకపోతే పోస్ట్పోన్ தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.